ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಾ? ಯಾರಿಗೋಸ್ಕರ ಮಾಡ್ತಿದ್ಯಾ? ನಮ್ಮಮ್ಮ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೇನಪ್ಪ ವಿಷಯ ಅಂದರೆ ನೀವು ಆಲ್ರೆಡಿ ಕಂಪ್ಲೈನಲ್ಲಿ ನೋಡಿರ್ತೀರ. ಸೊ ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕೂರಿಸ್ತಾ ಇದ್ದೀವಿ. ಸೊ ಅದಕ್ಕೆ ಇವಾಗೆಲ್ಲ ಹೊರಟು ಬೆಳಗ್ಗೆ ಎಲ್ಲ ಏನು ಪ್ರಿಪ್ರೇಷನ್ ಮಾಡಿದ್ವಿ ಅವೆಲ್ಲ ಏನೂ ಮಾಡಲಿಲ್ಲ ನಾನೇನು. ಸೊ ಡೈರೆಕ್ಟು ಮಲ್ಕೊಂಡಿದ್ರೇನಿಲ್ಲ, ಬೆಳಗ್ಗೆನೇ ಬೇಗ ಬಂದಿದೆ. ನಾಷ್ಟ ಮಾಡಿಲ್ಲ, ಸುಸ್ತಾಯ್ತಾನೆ, ಬಿದ್ದೈತಾನೆ, ಹುಷಾರು, ಆ ಥರ ಏನಿಲ್ಲ. ಇವಾಗ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ದೇವ್ರ ತರಕ್ಕೆ ಎಲ್ಲ ಇನ್ನು ಮಿಕ್ಕಿದ ಹುಡುಗರೆಲ್ಲ ಅಲ್ಲಿ ಹೋಗೋರೆ. ಫಸ್ಟ್ ಯಾರ್ಯಾರು ಹೋಗಿರೋದು? 4 ಜನ ತಾನೇ? ಹಾಂ, 4 ಜನ. ಏನು ಮಾತಾಡ್ರಲ್ಲಿ, ಏನು ಮಾತಾಡ್ರಿ ಏನಾಗ್ಬಿಡಲ್ಲ. 8 ಗಂಟೆಲೇ 3 ಜನ ನಮ್ಮ ಹುಡುಗರು ಹೋಗಿದ್ರು. ಸೊ ಅಲ್ಲೆಲ್ಲ ಎಲ್ಲ ಇದು ಮಾಡೋಕ್ಕೆ ಇವಾಗ ನಾವು ದೇವ್ರ ತರಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ 2 ಅವರ್ ಆಗುತ್ತಂತೆ. ಆದರೂ ನಾವು ಅಲ್ಲೋಗಿ ಏನೇನು ಮಾಡಬೇಕು ಅಂತೆಲ್ಲ ನೋಡೋಣ. ಸೊ ಇವಾಗ ಹೊರಟ್ವಿ ಗೈಸ್. ಇವಾಗ ಅಣ್ಣಮ್ಮ ತಾಯಿ ದೇವಸ್ಥಾನ ರೋಡ್ ಹತ್ರ ಬಂದು ಕಾರು ಅಲ್ಲೇ ಹಿಂದೆನೇ ಪಾರ್ಕ್ ಮಾಡಿ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಲೇಟ್ ಏನಾಗಿಲ್ಲ ಅನಿಸುತ್ತೆ, ನಮ್ಮ ಹುಡುಗರೆಲ್ಲ ರೆಡಿ ಮಾಡಿಸಿರ್ತಾರೆ. ಸೊ ಇವಾಗ ಹೆವಿ ಬಿಸಿಲು ಗೈಸ್ ಇವತ್ತು, ಅದೇನೋ ಗೊತ್ತಿಲ್ಲ, ಹೆವಿ ಬಿಸಿಲೈತೆ ಎಲ್ಲ. ಇವಾಗ ಫುಲ್ ಜೋಶಲ್ಲವ್ರೆ ಅಣ್ಣಮ್ಮ ತಾಯಿ ಎತ್ಕೊಂಬರೋ ತನಕ. ನೆನ್ನೆ ಮೊನ್ನೆ ಎಲ್ಲ ತೋರಿಸ್ಬೋದಿತ್ತು ಪ್ರಿಪ್ರೇಷನ್ ಏನು ಅಂತ, ಏನೆಲ್ಲ ಫುಲ್ಲು ಏನೂ ಮಾಡಲಿಲ್ಲ. ಸೊ ಪ್ರಿಪ್ರೇಷನ್ನು ಎಲ್ಲ ಬ್ಯುಸಿ, ಹುಡುಗರು ನಾವು ಬ್ಯುಸಿ, ಎಲ್ಲ ಬ್ಯುಸಿ. ಅಲ್ಲಿ ಇಲ್ಲಿ ಕಲೆಕ್ಷನ್ನು ಅದು ಇದು. 2 ದಿವಸದಿಂದ ಫೋನ್ ನೋಡೋದೇ ಬಿಟ್ಬಿಟ್ಟಿದ್ದೀನಿ. ಶುಕ್ರವಾರ ಬೇರೆ ಅಲ್ವಾ ಗೈಸ್ ಇವತ್ತು, ಅದಕ್ಕೆ ಹೆವಿ ರಶ್ ಇರ್ತಾರೆ. ಸೊ ಬರ್ರಿ ಹೋಗೋಣ ಇವಾಗ, ಟಕ ಅಂತ ಹೋಗಬೇಕು. ಬೇಜಾನ್ ಕೆಲಸ ಐತೆ. ಗೈಸ್ ಇವಾಗ ನಮ್ಮ ದೇವರು ರೆಡಿ ಆಗೈತೆ. ಕುತ್ಕೊಳಕ್ ನೋಡಿ ಗೈಸ್ ಹೆಂಗ್ ಕಿತ್ತಾಡ್ತಾವ್ರಿ ನನ್ನ ಮಕ್ಕಳು. ಆನ ಮಗ ಪಾರ್ಕಿಂಗ್ ಕಟ್ದವ್ ನೀವು ಮುಂದೆ ಕುತ್ಕೊಳ್ತಾರವ್ ಅವನು. ಗೈಸ್ ಇವಾಗೆಲ್ಲ ಅಣ್ಣಮ್ಮ ತಾಯಿನ ಹೊರಗೆ ಕೂರ್ಸಾಯ್ತು, ಇವಾಗ ಹೊಡ್ತಾ ಇದೀವಿ. ಲೆಟ್ಸ್ ಗೋ. 1 hour later.
ಅವರು ಪೂಜೆ ಮಾಡೋರ್ಗು ಕರೆಕ್ಟಾಗಿ ಹೇಳ್ಬಿಡಿ ಯಾರು ಓಕೆ ಗೈಸ್, ಇವಾಗ ಮನೆಗೆ ಬಂದೆ. ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ, ಮುಖ ಗೀಕ ತೊಳ್ಕೊಂಡು ಹೋಗೋಣ ಅಂತ. ಈಗ 7 ಗಂಟೆಗೆ ಮಹಾಮಂಗಳಾರತಿ ಐತೆ, ಸೊ ಅಲ್ಲಿಗೆ ಹೋಗಬೇಕು. ನಾವು ತಂದಿದ್ದೆ ಒಂದು 4:15 ಆಗಿಬಿಟ್ಟಿತ್ತು. ದೇವ್ರನ್ನ ತಂದಿಟ್ಟು ಬೆಳಗ್ಗೆಯಿಂದ ಬೇರೆ ಊಟ ತಿಂಡಿ ಏನೂ ತಿಂದಿರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ದೇವ್ರನ್ನ ಅಲ್ಲಿಟ್ಟು ಕೈ ಮುಗ್ಕೊಂಡು ಒಂದು 5:15ಗೆ ಬಂದು ಊಟ ಮಾಡಿದೆ. ಸ್ವಲ್ಪ ಸಮಾಧಾನ ಆಯಿತು. ತಿರ್ಗಾ ಹೋಗಿದ್ದೆ, ಅಲ್ಲಿಂದ ತಿರ್ಗಾ ಇವಾಗ ಬಂದೆ ಫ್ರೆಶ್ ಅಪ್ ಆಗೋಣ ಅಂತ. ಸ್ವಲ್ಪ ಮುಖ ಗೀಕ ತೊಳ್ಕೊಂಡು ಹೋಗಿ ಈಗ ತಿರ್ಗಾ ಹೋಗ್ತಾ ಇದ್ದೀವಿ. ಅಲ್ಲೋದ್ಮೇಲೆ ಎಲ್ಲ ಬಾಯ್ಸ್ ಇರ್ತಾರೆ, ಅವ್ರನ್ನೂ ಮಾತಾಡ್ಸೋಣ. ಲೆಟ್ಸ್ ಗೋ. ಗೈಸ್, ಇವಾಗ ಪೂಜೆ ಹತ್ರ ಬಂದು ಹೇಳ್ತೀನಿ, ಅದ್ರ ಬಗ್ಗೆನೇ ಹೇಳ್ತೀನಿ ಗೈಸ್. ಇವಾಗ ಪೂಜೆ ಬಂದು ಪೂಜೆ ಮಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಾಯ್ಸ್ ಎಲ್ಲ ಏಂತಿದ್ದಾರೆ, ಮಟನ್ ಬಿರಿಯಾನಿ ಎಲ್ಲರೂ ಕಾಯ್ತಾವ್ರೆ. ಸೊ ಎಲ್ಲರೂ ನಾವು ಅಂದರೆ ಮರಿ ಓಡಿಸೋದ್ವಲ್ಲ ಇದಕ್ಕೆ ದೇವ್ರಿಗೆ, ಸೊ ಅದರಿಂದ ಎಲ್ಲರೂ ಕಾಯ್ತಾ ಇರೋದು. ಸೊ ಹುಡುಗರಿಗೆ ಮಾತ್ರ ಮಾಡಿಸಿರೋದು ಅದು. ಸೊ ಹುಡುಗರು ಮಾತ್ರ ಹೊಟ್ಟೆ ತುಂಬ ಅದಕ್ಕೆ ಅಲ್ಲೇ ತಿನ್ಕೊಂಬಿಡೋಣ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರು ಎಲ್ಲರೂ. ಸೊ ಅವ್ರು ಏನಾರು ಅನ್ಕೊಂತಾರೆ ಅಂದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಈಗ ದೇವ್ರ ಹತ್ರನೇ. ಆಮೇಲೆ ಬರೋಣ ಒಂದು 8 ಗಂಟೆ ಮೇಲೆ, ಅಷ್ಟಲ್ಲಿ ಆಗಿರುತ್ತೆ. ಗೈಸ್, ಇವಾಗ ಸ್ವಲ್ಪ ಆಚೆ ಬಂದಿದ್ದೀವಿ, ಕೆಲಸ ಇತ್ತು ಅಂತ. ಏನೋ ಮನೆಗೆ ಕಾರ್ನ ಡ್ರಾಪ್ ಮಾಡಿ ಕಾರ್ನ ಮೇಲೆ ಇಸ್ಬಿಟ್ಟು ಗಾಡಿಗೆ ಬರ್ತೀವಿ ಅಂತ ಬಂದು. ಈಗ ಅಲ್ಲಿ ನಮ್ಮ ಮಂಜುನ ಬಾದಾಮಿ ಅಲ್ಲಿ ತಗೋಬರ ಕೇಳ್ದು ಶಿಸ್ತಾಗಿ ತಗೋಬೋತಾನೆ, ಏನು ಒಂದಿಲ್ಲ. ಇಷ್ಟೇ ನೋಡು ತಂದ್ಬಿಟ್ಟವನು. ಓಹೋ ತಗೊಳ್ಳೋ ಬಾದಾಮಿ. ಏನು ಗೊತ್ತಾ, ನಾನು ಅವ್ನಿಗೆ ಹೇಳಿದಾಗ ನನ್ನ ಕಳಿಸೋನು ಹೋಗಿ ತಗೊಂಬರೋ ಅಂತ. ಏನೋ ಇವತ್ತೇನೋ ಹೋಗ್ಬಿಟ್ಟವ್ರೆ, ಅಣ್ಣಮ್ಮ ಒಳ್ಳೆ ಬುದ್ಧಿ ಕೊಟ್ಬಿಟ್ಟವ್ರೆ. ಅಂದ್ರೆ ಆರ್ಡ್ರ್ ಮಾಡ್ತಿದ್ದೆ ಎಲ್ಲರೂ ಹೋಗಿ ತಗೋಬರಲ್ಲಿ ಹಂಗೆ ಹಂಗೆ ಅಂತ. ಏನೋ ಇವಾಗ ಹೇಳಿದ ತಕ್ಷಣ ಹೋಗ್ಬಿಟ್ಟ. ಏನಿಲ್ಲ, ಎನಿ ಚೇಂಜಸ್ ಅದನ್ನೇ ನಾನು ಕೇಳ್ತಾ ಇರೋದು ಈಗ. ಅಲ್ಲ, ಈಗ ನಾನು ಸಿಲ್ಲಿ ಮಾತಾಡ್ತಿದ್ದೆ, ಅದು ಏನು ನಾ ಹೇಳಿದ ತಕ್ಷಣ ಹೋಗ್ಬಿಟ್ನಲ್ಲ, ನನ್ ಕಳಿಸ್ತಿದ್ದ ಅಂತ. ಇವಾಗ ನನ್ನ ಫ್ರೆಂಡು ಅವನು ಪೂಜೆ ಮಾಡ್ಕೊಡ್ತಾನೆ, ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ಸು. ಇವಾಗ ನೆಕ್ಸ್ಟ್ ನಮ್ಮ ಕುಮಾರ್ ಅವರು ಎಂಟ್ರಿ ಆಗಿಬಿಟ್ಟವ್ರೆ. ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು. ನಿಮಗೆ ಈಗ ಅನ್ನದಾನ ಅನೌನ್ಸ್ ಮಾಡ್ತಾನೆ, ನೀನು ನೋಡ್ರಿ ಅನೌನ್ಸ್ ಮಾಡೋ ಟೈಮ್ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅನೌನ್ಸ್ ಮಾಡ್ತಾವನೆ ಅಂದರೆ ಸೌಂಡೇ ಅದು ವೈಬ್ರೇಟ್ ಆಗ್ತೈತೆ. ಈಗ ಅನ್ನದಾನ ಇದು ಮಾಡೋದಕ್ಕೆ ಇದೀವಿ, ಬನ್ನಿ. ನಾವು ಅನ್ನದಾನ ಮಾಡಿಸ್ತಾ ಇರೋದು, ತುಂಬ ಕ್ರೌಡು, ನೀವೇ ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಅಭಿ ಪೂಜೆ ಮಾಡ್ತಾವನೆ, ಒಂದು ಆಯ್ ಹೇಳೋಣ. ಇವಾಗ ಇವನು ಕಂಟಿನ್ಯೂ ಮಾಡ್ತಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು 2ನೇ ದಿನ. ಸೊ ಇವತ್ತು ದೇವರಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗಲೇ ಅನ್ನದಾನ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತೆ. ನೋಡ್ರಿ ಎಷ್ಟೊಂದು ಜನ ಹೆವಿ ಕ್ರೌಡು. ಇವಾಗ ನಾನು ಬೆಳಗ್ಗೆಯಿಂದ ಫುಲ್ಲು ಇಲ್ಲೇ ಅರ್ಧ ದೇವಸ್ಥಾನದಲ್ಲೇ ಇದ್ರ ದೇವ್ರ ಹತ್ರನೇ ಇದ್ಬಿಟ್ಟಿದ್ದೀನಿ. ಸೊ ಎಲ್ಲ ಬರ್ತಾವ್ರೆ, ಎಲ್ಲ ಪೂಜೆ ಗೀಜೆ ಮಾಡಿಕೊಟ್ಟು ಇಲ್ಲಿ ನಮ್ಮ ಹುಡುಗರೆಲ್ಲ ಫುಲ್ಲು ಜೋಶಲ್ಲಿ ಅನ್ನದಾನ ಹಂಚ್ತವ್ರೆ.
ನಾವಾಗಲೇ ಇಲ್ಲಿ ತಂದು ಇಟ್ಕೊಂಬಿಟ್ಟಿದ್ದೀವಿ, ನಮಗೆ ಲಾಸ್ಟಲ್ಲಿ ಸಿಗುತ್ತೋ ಇಲ್ವೋ ಅಂತ ಅಮ್ಮನ ಪ್ರಸಾದ. ಸೊ ಅಲ್ಲಿ ಹೋಗ್ಬಿಟ್ಟು ಬರೋಣ ಇವಾಗ, ಲೆಟ್ಸ್ ಗೋ. ಬಾಯ್ಸ್ ಫುಲ್ ಬ್ಯುಸಿ ಅವರೇ, ನಾನು ಹೆವಿ ಬ್ಯುಸಿ. ಬೆಳಗ್ಗೆಯಿಂದ ಫುಲ್ಲು ಪೂಜೆ ಗೀಜೆ ಮಾಡಿ ಇವಾಗ ನೋಡ್ರಿ ಫುಲ್ ಕ್ಯೂ ಅಲ್ಲಿ. ತಾಯ್ ಯಾರನ್ನ ಎಲ್ಲ ಲೈನಲ್ಲೇ ಬರಬೇಕು, ಕ್ಯೂ ಅಲ್ಲೇ ಬರಬೇಕು. ಅವ್ರಿಗೆ ಬಿಡು, ಮಕ್ಕಳೆಲ್ಲ ಇದ್ರೆ ಅವ್ರಿಗೆಲ್ಲ ಬಿಡ್ರಿ. ಈ ಮಿಕ್ದವರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಲೈನಲ್ಲೇ ಬರಬೇಕು. ಆಗಲೇ ಒಂದು ಕೋಟ ಮುಗೀತು. ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಭಕ್ತಾದಿಗಳು ಈ ಕಡೆ. ಈಗ ಇಲ್ಲಿ ಇನ್ನೊಂದು ಕೋಟ ರೆಡಿ, ಇಲ್ಲೊಂದು ಕೋಟ ಬಂದ್ಬಿಡ್ತಾ ಇದ್ದೀವಿ. ಎತ್ತಬೇಕೀಗ. ಏನಪ್ಪ ಅಲ್ಲೇ ಇಷ್ಟೊಂದು ಕೆಲಸ ಮಾಡ್ತಾ ಇದೆಯಾ? ಓಕೆ ಗಾಯ್ಸ್, ಇವಾಗ ಟೈಮ್ ಬಂದು 7 ಗಂಟೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ದೇವಸ್ಥಾನಕ್ಕೆ ಹೊರಟೆ. ಸೊ ಗಾಳಿ ಆಂಜನೇಯ ದೇವಸ್ಥಾನ. ಸೊ ಇವತ್ತು 1ನೇ ತಾರೀಕು. ಸೊ ಪ್ರತಿ ತಿಂಗಳು 1ನೇ ತಾರೀಕು ನಾನು ಅಲ್ಲಿ ಹೋಗ್ತೀನಿ. ಸೊ ಈಗ ಆನ್ ದ ವೇ ಇದ್ದೀನಿ. ಸೊ ಇವಾಗ ರೀಚ್ ಆದ್ವಿ. ಸೊ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಇವಾಗ ಸ್ಕೈ ವಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಂಗೆ ಬಂದೆ, ಫೋನ್ ಹಾಕ್ತೇವೆ ನಮ್ಮ ಫ್ರೆಂಡು ದರ್ಶನ್, ನಾನು ಜಾಯ್ನ್ ಆಗಿದ್ದೀನಿ ಬರ್ತೀನಿ ಅಂತ. ಸೊ ಬಂದವನೇ, ಹೇಳಪ್ಪ ಹೇಳಪ್ಪ ಅಂದರೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಹಾಯ್ ಗೈಸ್, ಅವನಿಂದ ಯಾವುದೋ ಮೂಡಲ್ಲ ಅವನೇ. ವಿಡಿಯೋದಲ್ಲಿ ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು. ಸೊ ಲಾಗಲ್ಲಿ ಫಸ್ಟ್ ಟೈಮ್ ಅಲ್ವಾ ಬರ್ತಾ ಇರೋದು, ಅದಕ್ಕೆ ಮಿಲಿಯನ್ ಗಟ್ಟಲೆ ಓಡುತ್ತೆ ಇವಾಗ ನಾನು ಬರ್ತಾ. ಸರಿ ಕಣಪ್ಪ. ಸೊ ಬಾಸ್ ದೇವಸ್ಥಾನ ಎಲ್ಲ ರವಿ ರಶ್ ಅವರೇ. ಸೊ ಅವ್ನ ದರ್ಶನ್ ವ್ಯೂ ಇಂದ ಫ್ರೆಂಡು. ಸೊ ಅವನು ಬರ್ತೀನಿ ಅಂತ ಅಂದ, ನಾನು ಹೋಗ್ತಿದ್ದಲ್ಲ, ಅದಕ್ಕೆ ಬಾರಪ್ಪ ಅಂತ ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಜನ ಎಷ್ಟು ರಶ್ ಅವರು ಅದಂತೂ ಗೊತ್ತಿಲ್ಲ. ಹಾಂ, ರಶ್ ರಶ್ ಇದ್ದೇ ಇರ್ತಾರೆ. ಇನ್ನೇನು ಇಲ್ಲಿನೇ ಕಾಣ್ತೈತಲ್ಲ, ಅಲ್ಲಿ ನೋಡೋರು ಅಷ್ಟು ಟ್ರಾಫಿಕ್ಕು, ಇಲ್ಲಿ ಇಷ್ಟು ರಶ್ಶು. ಐಸ್ ದರ್ಶನ ಮಾಡಿಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ಓಡ್ತಾ ಇದ್ದೀವಿ. ಅಲ್ಲಿಂದ ಸುತ್ತಾಡ್ಕೊಂಡು ಬರೋಷ್ಟರಲ್ಲಿ ಏನು ಅಷ್ಟೊಂದು ಲೇಟ್ ಆಯ್ತಿರೋ ಜನ ಇಲ್ಲ, ಆದರೂ ಪರವಾಗಿಲ್ಲ. ಇನ್ನೇನು ಸ್ಪೆಷಲ್ ದರ್ಶನ ಅಂದ್ಬಿಟ್ಟು ಪ್ರತಿ ತಿಂಗ್ಳಿಗೆ ಬಂದಾಗ ಕೊಡ್ತಾ ಇರಲಿಲ್ಲ, ಈ ತಿಂಗಳು ಲಾಡು ಎಲ್ಲ ಕೊಟ್ಬಿಟ್ಟವ್ರು ಗೈಸ್. ಏನು ಶನಿವಾರ ಅಂತನೋ ಏನೋ ಗೊತ್ತಿಲ್ಲ. ಈಗ ಒಳಗೆ ಹೋಗೋಣ. ಸೊ ಗೈಸ್, ಇವಾಗ ಗೋಬಿ ತಿನ್ನಕ್ಕೆ ಬಂದಿದ್ದೀವಿ. ಸೊ ಎಷ್ಟೊಂದು ದಿವಸ ಆಗ್ಬಿಟ್ಟಿತ್ತು ಗೋಬಿ ತಿಂದು. ಸೊ ಇಲ್ಲೇ ಚೆನ್ನಾಗಿ ಮಾಡ್ತಾರೆ ಅಂತ ಇವನು ಕರ್ಕೊಂಬಂದ. ಸೊ ಇವಾಗ ಇವಾಗ ಅಲ್ಲಿಗೆ ಬೇರೆ ಹೋಗ್ಬೇಕು, ಅಲ್ಲಿ ಬಾಯ್ಸ್ ಕಾಯ್ತವ್ರೆ. ಸೊ ಅಣ್ಣ ಮಾತ್ರ ಅಲ್ಲೊಂದು 5 ನಿಮಿಷದಲ್ಲಿ ಏನೇನಾಗುತ್ತೆ ನೋಡಿ. ಸೊ ಗೈಸ್, ಇವಾಗ ಊಟ ಮುಗಿಸ್ಕೊಂಡು ಹೊರಟ್ವಿ. ಸೊ ಅಲ್ಲೇ ದೇವಸ್ಥಾನ ಹತ್ತು, ಅಣ್ಣ ಮಾತಾಯಿ ದೇವಸ್ಥಾನನೇ ಅಂತ ಬರ್ತಾಯಿತ್ತು. ಇಲ್ಲಿ ಬಂದಿದ್ವಿ, ಅಲ್ಲಿಂದ ದೇವಸ್ಥಾನದಿಂದ ಬಂದು ಇಲ್ಲೇ ಅಣ್ಣ ಮಾತಾಯಿ ಕೂತಿದ್ದು. ಈಗ ನಿನ್ನೆ ಮಟನ್ ಆದರೆ ಇವತ್ತು ಚಿಕನ್ ಬಿರಿಯಾನಿ ಅಂತ ಹುಡುಗರಿಗೆ ಅಂತಲೇ ಮಾಡಿಸಿದ್ರು. ಸೊ ಅಲ್ಲಿಂದ ತಿನ್ಕೊಂಡು ಈಗ ಇಲ್ಲಿಗೆ ಬಂದು ಕುತ್ಕೊಳ್ಳೋಣ ಅಂತ ಕೂತ್ಕೊಂಡು ಇನ್ನೊಂದು ಅವರು, ಈಗ ಒಂದು 10 ಕಾಲು, ಇನ್ನೊಂದು ಅವರು ಇದ್ದು ಆಮೇಲೆ ಮನೆಗೆ ಓಡಬೇಕು. ಇಲ್ಲೊಂದು 2-3 ಜನ ಮಲ್ಕೊಂತಾರೆ. ನಾಳೆ ಇನ್ನೂ ಇರೋದು, ನಾಳೆ ಲಾಸ್ಟ್ ಡೇ. ಸೊ ನಾಳೆ ಇನ್ನೂ ಹೆವಿ ಕೆಲಸ ಇರ್ತದೆ. ಫೋನು ನೋಡಿಲ್ಲ 2 ದಿವಸದಿಂದ, ಕರೆಕ್ಟಾಗಿ ಏನೂ ಇಲ್ಲ. ಇತ್ತಾಗ ಲಾಗ್ ಮಾಡಲ, ಇಲ್ಲಿ ಬರಲ್ಲ, ಅದೇ ಆಗಿಬಿಟ್ಟಿತ್ತು, ಟೈಮ್ ಇಲ್ಲ. ಸೊ ನಿಮ್ಗೆ ಎಷ್ಟಾಗುತ್ತೋ ನಾಳೆ ಅಷ್ಟು ತೋರಿಸ್ತೀನಿ. ಸೊ ಇನ್ನೂ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್ಡ್ ಫಾರ್ ಪಾರ್ಟ್ 2 ಆಗಿರ್ಬೋದು, ಕಂಟಿನ್ಯೂ ಆಗಿರ್ಬೋದು. ಸೊ ಸ್ಟೇ ಟ್ಯೂನ್ಡ್, ನಾಳೆ ಸಿಗೋಣ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇಲ್ಲಿ ತನಕ ವಿಡಿಯೋ ಚೆನ್ನಾಗಿ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ಸ್ ಎಲ್ಲ ಹಾಕಿ. ಅಷ್ಟೇ, ಇನ್ನೇನಿಲ್ಲ. ಇನ್ನು ಈ ವಿಡಿಯೋ ನಾಳೆಗೂ ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಪಾರ್ಟಲ್ಲಿ ಸಿಗೋಣ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.